ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ಉದ್ದಿನಬೇಳೆ ಗಂಜಿ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬನ್ನಿ. ನೋಡಿ, ಉದ್ದಿನಬೇಳೆ ಗಂಜಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ನಿಮಗೆ. ಇವಾಗ ಉದ್ದಿನಬೇಳೆನ ಒಂದು 3 ಸ್ಪೂನು ನೆನೆಸಿಟ್ಕೊಳ್ಳೋಣ. ಒಂದು 5 ಗಂಟೆ ನೆನೆಸ್ಬೇಕು, ಒಂದು 5 ಅವರ್ಸು. ಅದನ್ನು ಇವಾಗ ಪೇಸ್ಟ್ ಮಾಡೋಣ. ನೋಡಿ, ಏಲಕ್ಕಿ ಕಾಯಿ 2 ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ನೀರು ಹಾಕ್ಕೊಂಡು ಪೇಸ್ಟ್ ಮಾಡೋಣ. ಫುಲ್ಲು ನೈಸ್ ಆಗಬೇಕು. ನೋಡಿ, ಇವಾಗ ನೈಸ್ ಆಗಿದೆ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಇದನ್ನು ತಿರುಗಿಸ್ತಾ ಇರಬೇಕು, ಗಂಟಾಗಿಬಿಡುತ್ತೆ. ಇಲ್ಲಾಂದರೆ ಕೈ ಬಿಟ್ಟರೆ ಗಂಟಾಗಿಬಿಡುತ್ತೆ. ನೀಟಾಗಿ ತಿರುಗಿಸ್ತಾ ಇರಬೇಕು. ತಿರುಗಿಸ್ತಾ ಇರ್ತೀನಿ. ನೋಡಿ, ಸ್ವೀಟಿಗೆ ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ. ಇದು ತುಂಬ ಒಳ್ಳೆಯದು. ಇದು ಉದ್ದಿನ ಕಾಳು ಬರುತ್ತೆ, ಅದರಲ್ಲಿ ಗಂಜಿ ಮಾಡಿದ್ರು ಒಳ್ಳೆಯದು, ಇದು ಒಳ್ಳೆಯದು. ಹೆಣ್ಮಕ್ಳಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ಇದು ಚೆನ್ನಾಗಿ ಬೇಯಬೇಕು. ನೋಡಿ, ಈ ರೀತಿಯಾಗಿ ಕುದೀತಾ ಇರುತ್ತೆ. ಈಗ ಆಲ್ರೆಡಿ ಆಗಿದೆ ಅಂತ. ನೀವು ಮಕ್ಕಳು ಇಷ್ಟು ಗಟ್ಟಿ ಇದ್ದರೆ ತಿನ್ನೋದಿಲ್ಲ ಅಂದರೆ ನೀವು ಸ್ವಲ್ಪ ಹಾಲು ಹಾಕ್ಕೊಳ್ಳಿ, ಆಯಿತಾ? ನೋಡಿ, ನಾನು ಹಾಲು ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ತೆಳು ಇದ್ರೇ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗಿಬಿಡತ್ತೆ. ಅದಕ್ಕೋಸ್ಕರ ಈಗ ನೀಟಾಗಿ ತಿರುಗಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಇಷ್ಟು ತೆಳುವಾಗಿರಬೇಕು. ಸೇಮ್ ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಯೋ ಥರ ಇರಬೇಕು, ಆವಾಗ ಚೆನ್ನಾಗಿರುತ್ತೆ. ಇದೊಂದು ಕುದಿ ಬಂದರೆ ಆಯಿತು ಅಂತ. ಆಲ್ರೆಡಿ ಆಗಿದೆ ಇದು. ಈಗ ಹಾಲು ಹಾಕಿದ್ನಲ್ಲ, ಹಂಗಾಗಿ ಒಂದು ಕುದಿ ಬಂದಮೇಲೆ ಆಫ್ ಮಾಡೋಣ. ಹೆಣ್ಮಕ್ಳಿರೋರಂತೂ ಕಂಪಲ್ಸರಿ ವಾರಕ್ಕೊಂದು ಸರಿ 15 ದಿನಕ್ಕೊಂದು ಸರಿ ಇದನ್ನು ಮಾಡಿಕೊಡಿ ಮಕ್ಕಳಿಗೆ. ತುಂಬ ಒಳ್ಳೆಯದಿದು. ಉದ್ದಿನಬೇಳೆ, ಉದ್ದಿನ ಕಾಳು ಗಂಜಿ, ಉದ್ದಿನಬೇಳೆ ಗಂಜಿ ಮಾಡಿಕೊಡಿ. ಈಗ ಇದು ರೆಡಿಯಾಗಿದೆ, ಆಫ್ ಮಾಡೋಣ ಸ್ಟವ್ವು. ನೋಡಿ, ರೆಡಿಯಾಗಿದೆ. ಇದಕ್ಕೆ 1-2 ಸ್ಪೂನ್ ತುಪ್ಪ ಹಾಕಿ